ಹಲೋ ಯೋಗೇಶ್ ಅಣ್ಣ? ಹೌದಣ್ಣ. ದೇವ್ರಣ್ಣ ಒಂದ್ ಮಾತಾಡ್ತೀನಿ, ಬೇಜಾರಾಗ್ಬೇಡ. ನೀನೊಬ್ಬ ಕ್ಯಾಬ್ ಡ್ರೈವರ್ ಆಗಿ ಈ ತರ ಮಾಡ್ತಾ ಇದೀಯ ಅಂದ್ರೆ ಯಾರು ನಿಮ್ ತರ ಮಾಡಕ್ ನೋಡಿಲ್ಲ, ನೋಡೋದು ಇಲ್ಲ. ತಾಯಿ ಸತ್ಯಲು ನಿಮ್ಗೆ ಸಲಾಮ್. ಅದ್ರಲ್ಲೂ ಮಕ್ಕಳಿಗೆಲ್ಲ ಫ್ರೀ ಎಜುಕೇಶನ್ ಮಾಡಿಸ್ಕೊಂಡು ನಿಂತ ಇದೀಯಾ? 1 to 10 ಉಚಿತ ಅಣ್ಣ. ಶಾಲೆ ನೋಡಿಲ್ಲ ಹಿಡಿದಿಲ್ಲ ಸ್ಲೇಟು ಅಣ್ಣ ನಮ್ ತಾಯಣ್ಣ ಹೇಳ್ತೇನೆ, ದೇವ್ರ ಶಕ್ತಿ ಕೊಟ್ಟವನೇ ಮಾಡು. ಶಾಲೆ ಕಟ್ತೀವಿ ನಾವ್ ತಾನೇ ಗ್ರೇಟು. ಆದ್ರೂ ನೀನ್ ನಿಯತ್ತಾಗಿ ಮಾಡ್ತೀಯಾ? ಸಲಾಮ್. ಎತ್ತರಕ್ಕೆ ಏರಿಸಿರುವ ಗೇಣಿಗೆ ಸಲಾಂ, ಕಾಯಕವೇ ಕೈಲಾಸ ನೀತಿಗೆ ಸಲಾಂ. ಹಲೋ ಯೋಗೇಶ್ ಅಣ್ಣನ? ಹೌದಣ್ಣ. ಅಣ್ಣ ನಮ್ಮ ಹೆಸರು ಹರೀಶ್ ಅಂತ. ಅಣ್ಣ ಹೇಳಿ. ನಾವು ಲಾರಿ ಡ್ರೈವರು. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಅಣ್ಣ ನೀವು ಮಾಡೋ ಸೇವೆ ನೋಡಿ ಅಣ್ಣ ಬಹಳ ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ನಮ್ ಡ್ರೈವರ್ ಕಡೆಯಿಂದ ನಾವ್ ಒಂದ್ 5,000 ಕೊಡ್ತೀವಣ್ಣ. ಏನಾರು ತೊಳ್ರಿ, ನಾವೇನು ಕೊಡ್ಸಕ್ಕಾಗಲ್ಲ. ಬಟ್ ನಾವ್ ಒಂದ್ 5,000 ಕೊಡ್ತೀವಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಆಯ್ತಾ? ಆಶ್ರಮ ಹತ್ರ ಬಂದು ಆಶ್ರಮ ಹತ್ರ ಕೊಡಿ ಅಂದ್ರೆ ಕೊಡ್ತೀವಿ. ಆಯ್ತಣ್ಣ, ಹೆಂಗಾದ್ರೂ ಪರವಾಗಿಲ್ಲ. ಇಲ್ಲ ನಿಮ್ ಫೋನ್ ಪೇ ಬೇಕು ಅಂದ್ರೆ ಫೋನ್ ಪೇ ಮಾಡ್ತೀವಿ. ಹೆಂಗಾದ್ರೂ ತೊಂದ್ರಿಲ್ಲ, ಬಂದ್ರು ಸಂತೋಷ ಅಣ್ಣ. ತುಂಬಾ ಖುಷಿ. ನಮ್ದು ತುರ್ಬೇಕೆರೆ ನೀವ್ ಜಡೆ ಮೈಸೂರು ಅಂತ ತುಂಬಾ ಬಹಳ ಖುಷಿ ಅಣ್ಣ ನಿಮ್ಗೆ. ಥ್ಯಾಂಕ್ಸ್ ಅಣ್ಣ. ಅರು ಅಣ್ಣ ದೇವ್ರಣ್ಣ ಒಂದ್ ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ. ಯಾರು ನಿಮ್ ತರ ಮಾಡಕ್ ಗಂಡಸು ನೋಡಿಲ್ಲ, ನೋಡೋದು ಇಲ್ಲ. ನೀನೊಬ್ಬ ಕ್ಯಾಬ್ ಡ್ರೈವರ್ ಆಗಿ ಈ ತರ ಮಾಡ್ತಾ ಇದೀಯ ಅಂದ್ರೆ ನಮ್ ತಾಯಿ ಸತ್ಯಲು ನಿನ್ಗೆ ಸಲಾಮ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ದೇವ್ರಣ್ಣ ಸಾಲ ಮಾಡಿದ್ದೀನಿ ಅಣ್ಣ. ಹುಡುಗರ ಹತ್ರ ಈಗ ಅದನ್ನೇ ಮಾತಾಡ್ತಿದ್ದೆ. ಇಲ್ಲ ಯೋಗೇಶ್ ಅಣ್ಣ ಅಂತ ಹೆಂಗ್ ಮಾಡ್ತಾರೆ ಹುಡುಗ, ಮಾಡ್ಲೇಬೇಕು ಏನಾರು ಅಂತ. ಅರೋಣ ನಿನ್ ಸಲಾಮ್ ಅಣ್ಣ ನಮ್ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ನಾವು ಎಲ್ಲ ಲಾರಿ ಓಡಿಸೋಣ. ಆದ್ರೂ ನಮ್ಮ ಒಂದು ತುರ್ಬೇಕೆರೆ ಅಣ್ಣ ಮೈಸೂರು ಜಡೆ ಮೈಸೂರ ಅಂತ ಹೇಳಿ ನಾವು ನಿಮ್ ಆಶ್ರಮ ಬರ್ಬೇಕು ಅಂತ ಬಹಳ ಖುಷಿ. ನಿಮ್ಗೆ ಗೊತ್ತು ನಮ್ ಡ್ರೈವಿಂಗ್ ಅಂತ ಎಲ್ಲಾರ್ಗು ದೇವ್ರ ಭಗವಂತ ಕಂಡು. ಆದ್ರೋಣ ನೀನು ಮಾತ್ರ ನಮ್ ತಾಯಣ್ಣಗೂ ಹೇಳ್ತೀನಿ, ದೇವ್ರಣ್ಣ ಸಲಾಮ್ ಅಣ್ಣ. ನೀನು ಮಾತ್ರ ನಿಜವಲ್ಲೋಣ. ನೀನ್ ಏನು ಇಲ್ದಲೆ ಬೆಳ್ದೆ, ಏನು ಇಲ್ದಲೆ ಆಶ್ರಮ ಮಾಡ್ದೆ, ಆಶ್ರಮ ಕಟ್ಟಿಸ್ತಾ ಇದೀಯಾ. ಅದ್ರಲ್ಲೂ ಮಕ್ಳಿಗೆಲ್ಲ ಫ್ರೀ ಎಜುಕೇಶನ್ ಮಾಡಿಸ್ತೀನಿ ನಿಂತ ಇದೀಯಾ. ದೇವ್ರಣ್ಣ ಅಣ್ಣ ನಿನ್ ಗ್ರೇಟ್ ಬಿಡೋಣ. ದೇವ್ರು ನಿನ್ಗೆ ಬಹಳ ಶಕ್ತಿ ಕೊಟ್ಟವನೇ. 1 to 10 ಉಚಿತ ಅಣ್ಣ. ಅಣ್ಣ ನಮ್ ತಾಯಣ್ಣಗೂ ಹೇಳ್ತಾ ಇದೀನಿ, ನಿನ್ ದೇವ್ರ ಶಕ್ತಿ ಕೊಟ್ಟವನೇ ಮಾಡು. ಆದ್ರೂ ನೀನ್ ನಿಯತ್ತಾಗಿ ಮಾಡ್ತಿದ್ಯಾ. ನನ್ ಸಲಾಮ್ ಅಣ್ಣ. ನಿನ್ ಸ್ವಾರ್ಥಕ್ ನೀನ್ ಏನು ಮಾಡ್ಕತಾ ಇಲ್ಲ. ನೀನ್ ಇರೋದು ಮನೆ, ನೀನ್ ಇರೋ ಇದು ಯಾರ್ಯಾರೋ ಏನೇನೋ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ. ನೀನ್ ಆಶ್ರಮದಲ್ಲಿ ಇದ್ಬಿಟ್ಟು ಜೀವನ ಮಾಡ್ತಿದ್ಯಲ್ಲ, ನಿನ್ ಸಲಾಮ್ ಬಿಡೋಣ. ನಮ್ ತಾಯಿ ಸತ್ಯಲ್ಲೂ ನಾವು ಮಾಡಲ್ಲ ಅಣ್ಣ ಆತರ. ನಿಂತರ ನಮ್ ತಾಯಿ ಸತ್ಯರು ಯಾರು ಮಾಡಲ್ಲ. ಅರ್ಥ ಮಾಡ್ಕೊಂಡಿದಿರಲ್ಲ ಅಣ್ಣ. ದೇವ್ರಣೆಗೂ ಅರ್ಥ ಅಲ್ಲಣ್ಣ. ನಾನ್ ಮೊನ್ನೆಯಿಂದಲೂ ಫೋನ್ ಮಾಡ್ಬೇಕು ಅಂತ ಇದೆ. ಆದ್ರೂ ನಮ್ ಹುಡುಗರು ಇಲ್ಲ, ಎಲ್ಲ ಮಾತಾಡ್ಕೊಂಡ್ ಮಾಡೋಣ ಅಂದ್ರು. ಆಯ್ತು ಬಿಡ್ರ ಮಾಡೇ ಬಿಡೋಣ ಅಂದ್ರು. ಈಗ ಎಂಸೆಂಡ್ ಎಲ್ಲ ಕೊಡ್ಸೋಣ. ನಾವು ನೋಡ್ದೆ ವಿಡಿಯೋದಲ್ಲಿ ಎಂಸೆಂಡ್ ಟ್ರ್ಯಾಕ್ಟರ್ ಲಾರಿಗಳೆಲ್ಲ ಬರ್ತಾವೆ. ಅದ್ ಕೊಡ್ತಿ ಪ್ರಯೋಜನ ಇಲ್ಲ ನಮ್ಗೀಗ. ನಾವು ನಿಮ್ ಶನಿವಾರ ಬರ್ತೀವಣ್ಣ. ಯಾಕಂದ್ರೆ ನೀನ್ ಆಶ್ರಮದಲ್ಲಿ ಇರ್ತೀಯ ಶನಿವಾರ. ಯಾಕಂದ್ರೆ ನೀನ್ ಶನಿವಾರ ಪೂಜೆ ಮಾಡ್ತೀಯ, ಇದ್ದೇ ಇರ್ತೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಶನಿವಾರ ಬರ್ತೀವಣ್ಣ. ನಮ್ ಕೈಲಾಗಿದ್ 5 ಅಲ್ಲ 10 ಆಗೋದು ಏನಾಗ್ಬೋದು, ಕೈಲಾಗಿದ್ ಕೊಡ್ತೀವಿ, ಮಾಡೋಣ. ನಮ್ ತಾಯಣ್ಣಗೂ ನಮ್ ಡ್ರೈವರ್ ಸಪೋರ್ಟ್ ನಿನ್ಗೆ ಇದ್ದೇ ಇರ್ತದೆ. ನೀನು ಆದ್ರೋಣ ಕ್ಯಾಬ್ ಡ್ರೈವರ್ ಆಗಿ ಯೋಗಿ ಅಣ್ಣ ಈ ರೇಂಜಿಗೆ ಮಾಡಿದ್ಯಾ ಅಂದ್ರೆ ನಮ್ ತಾಯಣ್ಣಗೂ ಸೆಲ್ಯೂಟು ನಿನ್ಗೆ. ಆದ್ರೂ ಅಕ್ಕಂಗೆ ಬಿಡು, ಅಕ್ಕಂಗೂ ಅಣ್ಣ. ದೇವ್ರಣ್ಣ ಇವತ್ತಿನ ಕಾಲದಲ್ಲಿ ಹೆಂಗಸ್ರುಗಳು ಈ ತರ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಸುಮಾರು ಜನ ನೋಡ್ಬಿಟ್ಟಿನಿ. ಆ ಅಕ್ಕಂಗೂ ಸೆಲ್ಯೂಟ್ ಅಣ್ಣ. ಯಾಕೆಂದ್ರಣ್ಣ ನೀವು ಆಶ್ರಮದಲ್ಲಿ ಇದ್ಕೊಂಡೆ, ಮನೆ ಇಲ್ಲ ಏನಿಲ್ಲ, ಆಶ್ರಮದಲ್ಲೇ ಮನೆ ಕಟ್ತೀಯ, ಆಶ್ರಮದಲ್ಲೇ ಇರ್ತೀಯ. ಭಗವಂತ ಬೇರೆ ಲೆವೆಲ್ ಕೊಟ್ಟಂಬೋಣ ನಿನ್ಗೆ. ಧನ್ಯವಾದ ಅಣ್ಣ. ಇದೇ ತರ ಆಶೀರ್ವಾದ ಇರ್ಲಿ ಅಣ್ಣ. ನಮ್ ತಾಯಿ ಸತ್ಯಲ್ಲಿ ಇರುತ್ತಣ್ಣ. ಬನ್ನಿ ಅಣ್ಣ. ದೇವ್ರಣ್ಣ ಶನಿವಾರ ಬರ್ತೀವಿ. ಬನ್ನಿ. ದೇವ್ರು ನಿನ್ಗೆ ಆಶೀರ್ವಾದ ಕೊಟ್ಟು ಕಾಪಾಡ್ಲಿ ಯೋಗಿ ಅಣ್ಣ. ಸರಿ ಅಣ್ಣ. ಧನ್ಯವಾದ. ಓಕೆ ಅಣ್ಣ. ಆಯ್ತು. ನಮಸ್ತೆ.